ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಕರಿ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ವಿಡಿಯೋಗೆ ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಸ್ಪೂನು ಗರಂ ಮಸಾಲ, 2 ಸ್ಪೂನು ಧನಿಯಾ ಪುಡಿ, 1 ಸ್ಪೂನ್ ಅಚ್ಚಕಾರದ ಪುಡಿ, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಮೆಣಸು, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಬಿ ಇಟ್ಕೊಳ್ಳೋಣ. ಅಷ್ಟೊತ್ತಿಗೆ ನಾನು ಒಂದು ವಿಸಿಲು ಕೂಗಿಸಿ ಇಟ್ಕೊಂಡಿರ್ತೀನಿ ಚಿಕನನ್ನು. ಬಾಣಲೆಗೆ 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ದೇನೂ ಮಾಡ್ಬೋದು, ಬಟ್ ಇಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸಣ್ಣಕ್ಕೆ ನುಣ್ಣಕ್ಕೆ ಹಚ್ಕೊಂಡಿರ್ಬೇಕು ಈರುಳ್ಳಿ. ಅಕಸ್ಮಾತ್ ಹಚ್ಚೋದಕ್ಕಾಗಲ್ಲ ಅಂದರೆ ಮಿಕ್ಸಿಲಿ 1 ರೌಂಡ್ ಹಾಕಿ ಸ್ವಲ್ಪ ನುಣ್ಣಕ್ಕೆ ಮಾಡಿಕೊಂಡ್ರೆ ಸಾಕು. ಹಾಕಿ ಎಣ್ಣೆಲಿ ಬ್ರೌನಿಷ್ ಆಗೋವರೆಗೂ ಒಂದು 5 ನಿಮಿಷ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಅಂಟುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರಬೇಕಾದ್ರೆ ಸ್ವಲ್ಪ ಏಲಕ್ಕಿ ಜಜ್ಜಿ ಈ ಟೈಮಲ್ಲಿ ಹಾಕೋಬೇಕಾಗುತ್ತೆ. ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತಾಗ. ರುಬ್ಬಿರೋ ಮಸಾಲೆ, 1 ಟೊಮೆಟೊ ಅಷ್ಟು ಪ್ಯೂರಿನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕೈ ಆಡಿಸಿ ಮಸಾಲೆನ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕಾಗುತ್ತೆ. ಇದೆಲ್ಲ ಕುದ್ದಿದ್ದಾದಮೇಲೆ ಸ್ವಲ್ಪ ಕಸೂರಿ ಮೇಥಿ, 1-2 ಪಲಾವ್ ಎಲೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಸಾಲೆನ ರೆಡಿ ಆಯಿತು ನೋಡಿ. ಈಗ ಎಣ್ಣೆ ಬಿಡ್ತಾ ಇದೆ, ಚೆನ್ನಾಗಿ ಅದಕ್ಕೆ ಗೊಜ್ಜಾಗಿದೆ ಅದು. ಅದಕ್ಕೆ ಈ ಚಿಕನನ್ನು ಹಾಕಿ ಒಂದು 3-5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿದ್ರೆ ಅದು ಮಸಾಲೆ ಎಲ್ಲ ಆ ಚಿಕನ್ಗೆ ಹಿಡ್ಕೊಳ್ಳುತ್ತೆ. ಬೇಕಾದರೆ ನೀವು ಬೇಯಿಸಬೇಕಾದ್ರೆ ಚಿಕನ್ಗೆ ಉಪ್ಪು ಹಾಕ್ಕೊಬೋದು, ಹಾಕಿಲ್ಲ ಅಂದರೆ ಇಲ್ಲಾದರೂ ಹಾಕ್ಬೋದು. ನಾನು ಬೇಯಬೇಕಾದ್ರೆ ಸ್ವಲ್ಪ ಹಾಕಿರ್ತೀನಿ, ಇಲ್ಲಿ ಮಸಾಲೆಗೂ ಸ್ವಲ್ಪ ಹಾಕ್ಕೊಂಡಿರ್ತೀನಿ. ತುಂಬ ಸಖತ್ತಾಗಿ ಬರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಚಿಕನ್ನು. ಒಂದು ಸರಿ ಟ್ರೈ ಮಾಡಿ. ಇದಕ್ಕೆ ಮೈದಾ ಪರೋಟ ಮಾಡಿದ್ರಂತೂ ತುಂಬ ಸಖತ್ತಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.